ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತಹ ಇಷ್ಟು ಸಾಮಾನ್ಯ ವಿಷಯಗಳಾದರೂ ನಮಗೆ ತಿಳಿದಿರಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದ ಈ ಮಾಹಿತಿಗಳು ನಮಗೆ ತಿಳಿಯದೇ ಇದ್ದರೆ ನಮ್ಮಿಂದ ತಪ್ಪಾಗುವ ಸಂಭವವಿರುತ್ತದೆ. ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವ ಜ್ಯೇಷ್ಠ ಮಕ್ಕಳು ಅಂದರೆ ಮನೆಯ ಹಿರಿಮಕ್ಕಳ ವಿವಾಹವನ್ನು ಎಂದಿಗೂ ಮಾಡಬಾರದು. ಒಂದೇ ಮನೆಯಲ್ಲಿ 1 ವರ್ಷದಲ್ಲಿ 3 ಶುಭ ಕಾರ್ಯಗಳನ್ನು ಮಾಡಬಾರದು. ಒಂದೇ ವರ್ಷದಲ್ಲಿ ಪುತ್ರನ ವಿವಾಹವನ್ನು ಮಾಡಿ ಪುತ್ರಿಯ ವಿವಾಹವನ್ನು ಮಾಡಬಾರದು. ಮನೆಯಲ್ಲಿ ಸ್ತ್ರೀಯರು ಗರ್ಭಿಣಿ ಆಗಿರುವಾಗ ಮನೆ ಕಟ್ಟುವುದು, ಬಾವಿ ತೆಗೆಯುವುದು, ಚೌಳ ಇತ್ಯಾದಿ ಕೆಲಸಗಳನ್ನು ಮಾಡಬಾರದು. ಮನೆಯಲ್ಲಿ ಕುಲದೇವರ ಅಥವಾ ಮನೆ ದೇವರ ಮೂರ್ತಿಯನ್ನು ಇಟ್ಟು ಪೂಜಿಸುವುದು ಉತ್ತಮ. ಸಗೋತ್ರದಲ್ಲಿ ವಿವಾಹವನ್ನು ಮಾಡಬಾರದು. ಮಂಗಳವಾರ ಮಗಳನ್ನು ಗಂಡನ ಮನೆಗೆ, ಶುಕ್ರವಾರ ಸೊಸೆಯನ್ನು ತವರು ಮನೆಗೆ ಕಳಿಸಬಾರದು. ಶುಕ್ರವಾರ ಯಾರಿಗೂ ಸಾಲ ಕೊಡಬಾರದು. ಹಾಗೆಯೇ ಮಂಗಳವಾರ ಶನಿವಾರ ಯಾರಿಂದಲೂ ಸಾಲ ತರಬಾರದು. ಸಂತಾನ ದೋಷಕ್ಕೆ ನಾಗಪೂಜೆ, ಬನ್ನಿ ಪೂಜೆ ಮಾಡಬೇಕು. ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಪೂಜೆ ಕಾರ್ಯಗಳನ್ನು ಮಾಡಬಾರದು. ಅಮಾವಾಸ್ಯೆ, ಸಂಕ್ರಾಂತಿ, ಗ್ರಹಣ ಕಾಲದಲ್ಲಿ ಯಾವುದೇ ಮುಖ್ಯ ಕಾರ್ಯದ ಸಲುವಾಗಿ ಪ್ರಯಾಣ ಮಾಡಬಾರದು. ಗ್ರಹಣದ ದಿನ ಮತ್ತು ಅದರ ಮರುದಿನ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು. ವಿಜಯದಶಮಿಯು ಗೃಹ ಪ್ರವೇಶಕ್ಕೆ ಯೋಗ್ಯವಲ್ಲ ಎಂದು ಹೇಳಲಾಗುತ್ತೆ. ಸೂರ್ಯಾಸ್ತವಾದ ನಂತರ ಗಿಡದಿಂದ ಹೂವುಗಳನ್ನು ಕೀಳಬಾರದು. ಸಂಜೆಯ ಸಮಯದಲ್ಲಿ ತುಳಸಿಯನ್ನು ಕೀಳಬಾರದು. ತಂದೆ ಮಕ್ಕಳು ಒಂದೇ ದಿನ ಕ್ಷೌರ ಮಾಡಿಸಬಾರದು. ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಮಗುವಿಗೆ ಹಾಲುಣಿಸುವಾಗ ಅಡ್ಡ ಹಾಯಬಾರದು. ಗಿಣ್ಣದ ಹಾಲು ಕೊಟ್ಟವರಿಗೆ ಮರಳಿ ಬರೀ ಖಾಲಿ ಪಾತ್ರೆಯನ್ನು ಕೊಡಬಾರದು. ಸ್ಮಶಾನದಿಂದ ತಿರುಗಿ ಬರುವಾಗ ಮತ್ತೆ ಹಿಂದಕ್ಕೆ ನೋಡಬಾರದು. ತಂದೆ ಸತ್ತರೆ 1 ವರ್ಷ, ತಾಯಿ ಮರಣ ಹೊಂದಿದರೆ 6 ತಿಂಗಳು, ಸಹೋದರ ತೀರಿಕೊಂಡರೆ 1 ತಿಂಗಳು ವಿವಾಹ ಆಗಬಾರದು ಎಂದು ಹೇಳಲಾಗುತ್ತೆ. ಆತ್ಮೀಯರೇ, ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.